ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 13 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಕ್ಯೂಸ್ಗಳ 13 ಜನ, 12 ಯುವಕರು, ಓರ್ವ ಅಪ್ರಾಪ್ತ ಬಾಲಕ ಅರೆಸ್ಟ್ ಆಗಿದ್ದಾನೆ. ಚಿಕ್ಕ ಪುಟ್ಟ ವಯಸ್ಸಿನ ಯುವಕರು. ಅಲ್ಲಿ 12 ಆರೋಪಿಗಳಿಗೆ 14 ದಿನಗಳ ಜೇಸಿಗೆ ಕೊಡಲಾಗಿದೆ. ಬಾಲಕನನ್ನ ಬಾಲಮಂದಿರಕ್ಕೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮೈನರ್ ಕೂಡ ಒಬ್ಬ ಇದ್ದ. ಆ ಮೈನರ್ಗೆ ಏನ್ ಅರ್ಥ ಆಗುತ್ತೆ? ಯಾರೋ ತಲೆಗೆ ವಿಷವನ್ನು ತುಂಬಿಸಿರ್ತಾರೆ, ಕೊಳಕನ್ನು ತುಂಬಿಸಿರ್ತಾರೆ. ಕಲ್ಲು ತೂರಿದ 1000ಕ್ಕೂ ಅಧಿಕ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಪ್ರತಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಎಫ್ಐಆರ್ ಪ್ರತಿಯಲ್ಲಿ ಘಟನೆಯ ಸಂಪೂರ್ಣ ಮಾಹಿತಿ ರಿವೀಲ್ ಆಗಿದೆ. ಮೈಸೂರಿನ ಉದಯಗಿರಿ ಠಾಣೆಗೆ ಸಂಬಂಧಪಟ್ಟಂತೆ ಕಲ್ಲೆಸೆತ ಪ್ರಕರಣಕ್ಕೆ 1000 ಜನ ಅಕ್ಯೂಸ್ಡ್ಗಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 1000ಕ್ಕೂ ಅಧಿಕ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಫ್ಐಆರ್ನ ಕಂಪ್ಲೀಟ್ ಡೀಟೇಲ್, ಆ ಎಫ್ಐಆರ್ ಕಾಪಿನಲ್ಲಿ ಏನೇನು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಎಷ್ಟೊತ್ತಿಗೆ ಯಾರು ಬಂದರು, ಯಾರು ಪ್ರಚೋದನೆ ಮಾಡಿದ್ರು, ಎಷ್ಟು ಸಮಯದಲ್ಲಿ ಎಲ್ಲರೂ ಸೇರಿದ್ರು, ಯಾರ ಅಣತಿಯಂತೆ ಇಷ್ಟೂ ಕೆಲಸಗಳ ಈ ದಂಗೆ ಅಂತ ಕೆಲಸಗಳು ಆಯಿತು, ಅದೆಲ್ಲವನ್ನು ಕೂಡ ತಿಳಿಸೋ ಕೆಲಸವನ್ನು ಎಫ್ಐಆರ್ನಲ್ಲಿ ಮಾಡಲಾಗಿದೆ. ಸಾಮಾನ್ಯವಾಗಿ ಈ ಥರದ ಘಟನೆಗಳೆಲ್ಲ ಒಂದು ಮಾಪ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬನ ಪ್ರಚೋದನೆ ಅಥವಾ ಒಂದು ನಿಷೇಧಿತ ಸಂಘಟನೆ ಕೈವಾಡ ಅಂತೂ ಇದ್ದೇ ಇರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಸೇಮ್ ಪ್ಯಾಟರ್ನನ್ನು ನಾವು ನೋಡ್ತಾ ಬಂದಿರೋದು. ಸೊ ಇಲ್ಲೂ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿ ಹೇಳಿದ್ದಕ್ಕೆ ಪ್ರಚೋದನೆಗೊಂಡು ಇನ್ನೊಂದಷ್ಟು ಜನ ಇವ್ರನ್ನೆಲ್ಲ ಮೇಲಕ್ಕೆ ಹಚ್ಚಿದ್ರಿಂದ ಸಮಾಜ ವಿದ್ರೋಹಕ ಪ್ರಕರಣದಲ್ಲಿ ಇವರೆಲ್ಲ ಪಾಲ್ಗೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. 1000 ಜನರನ್ನ ಎಫ್ಐಆರ್ನಲ್ಲಿ ಸೇರಿಸಬಹುದು, ಬಟ್ ಅಂತಿಮವಾಗಿ ಒಂದು ಚಾಲೆಂಜ್ ಪೊಲೀಸರಿಗೆ ಏನು ಬರುತ್ತೆ ಅಂದ್ರೆ ಆರೋಪ ಮಾಡಿರುವಂತಹ 1000 ಜನರ ಪಾತ್ರ ಕೂಡ ಏನು ಅನ್ನೋದನ್ನ ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ. ಸೊ ಈ ಮಾಪ್ನಲ್ಲೆಲ್ಲ ಪಾಲ್ಗೊಂಡವ್ರು ತುಂಬಾ ಜನ ಇದರಿಂದ ಕೈ ಬಿಡೋದು ಅಥವಾ ತುಂಬಾ ಜನ ಈಸಿಯಾಗಿ ಕಾನೂನು ಸ್ಕ್ರೂಟಿನಿಯಿಂದ ತಪ್ಪಿಸ್ಕೊಳ್ಳೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಎಫ್ಐಆರ್ ಪ್ರತಿನಲ್ಲಿ ಆರಂಭಿಕ ಹಂತದಲ್ಲೇ ತೆಗೆದುಕೊಂಡಿದ್ದಾರೆ. ಸೆಕ್ಷನ್ಸ್ ಎಷ್ಟು ಟೈಟ್ ಆಗಿದೆ, ಡೀಟೇಲ್ಸ್ ಏನು ಕೊಡ್ತೀರಿ? ಸಹಜವಾಗಿ ಈ ಥರದೊಂದು ಗುಂಪುಗಳ ಘರ್ಷಣೆಗಳು ಉಂಟಾದಂಥ ಸಂದರ್ಭದಲ್ಲಿ, ಮಾಬ್ ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನಾವು ತುಂಬ ಇನ್ಸಿಡೆಂಟ್ಗಳಲ್ಲಿ ಗಮನಿಸ್ಬಿಟ್ಟಿದ್ದೇವೆ. ಆದರೆ ಒಂದಂತೂ ಸತ್ಯ, ಪೊಲೀಸರು ಆರಂಭದಲ್ಲಿ CCTV ಫೂಟೇಜ್ಗಳ ಆಧರಿಸಿಯೇ ಈ ಕೆಲವೊಂದಿಷ್ಟು ಮಾರ್ಕ್ಗಳನ್ನು ಮಾಡಿದ್ದಾರೆ. 1000 ಜನಕ್ಕೆ 1000 ಜನರು ಬಂಧನ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲದಕ್ಕೂ ಸಾಕ್ಷಿಗಳು ಸಿಗೋಕ್ಕಾಗೋದಿಲ್ಲ. ಆದರೆ CCTV ಫೂಟೇಜ್ಗಳಲ್ಲಿ ಯಾರ್ಯಾರ ಮುಖಗಳು ಸ್ಪಷ್ಟವಾಗಿದ್ದಾವೋ, ಯಾರ್ಯಾರೋ ಕಲ್ಲುಗಳನ್ನು ತೂರಾಟವನ್ನು ಮಾಡಿದ್ದಾರೋ ಅವರೆಲ್ಲರನ್ನು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಈಗ ಆ ಮಾರ್ಕಿನ ಆಧಾರದ ಮೇಲೆ ಈಗ ಅವ್ರನ್ನ ಬಂಧನ ಮಾಡಿ ಒಟ್ಟು ಬಂಧಿತರ ಸಂಖ್ಯೆ 13ಕ್ಕೆ ಏರಿದೆ. ಈಗ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ, ಬಂಧಿತರ ಸಂಖ್ಯೆ 15 ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ 13 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ. ಜೊತೆಗೆ ಅದರಲ್ಲಿ ಓರ್ವ ಅಪ್ರಾಪ್ತನೂ ಕೂಡ ಇದ್ದಾನೆ. ಅಂದರೆ ಎಷ್ಟರ ಮಟ್ಟಿಗೆ ಅವರ ತಲೆಗಳಲ್ಲಿ ಮತಾಂಧತೆ, ಧರ್ಮಾಂಧತೆಯ ಅಪ್ಪೀಮನ್ನು ಬಿತ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ಓರ್ವ ಬಾಲಕೂ ಕೂಡ ಕಲ್ಲೆಸೆದ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದೇ ಸಾಕ್ಷಿ ಇದೆ. ಮಮತಾ, ಸದ್ಯಕ್ಕೆ ಪೊಲೀಸರು ಆರಂಭದಲ್ಲಿ ಪ್ರೊಸೀಡಿಂಗ್ಸ್ನ ಪ್ರಕಾರವಾಗಿ ಯಾವ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಆಧಾರದ ಮೇಲೆ ಈಗ ಅರೆಸ್ಟನ್ನು ಮಾಡಿದ್ದಾರೆ. ಅಂತಿಮವಾಗಿ ಚಾಲೆಂಜ್ ಮಾಡುವಂಥದ್ದು ಕೋರ್ಟಲ್ಲಿ ಬೇಲು ಮತ್ತೊಂದು, ಅದು ಆಮೇಲಿನ ಪ್ರಕ್ರಿಯೆ. ಸದ್ಯಕ್ಕಂತೂ ಸಿಕ್ಕಿರುವಂಥ CCTVಗಳ ಫುಟೇಜ್ಗಳ ಆಧರಿಸಿ 13 ಜನರ ಬಂಧನ ಆಗಿದೆ. ಅದರಲ್ಲಿ ಓರ್ವ ಅಪ್ರಾಪ್ತ ಇದ್ದಾನೆ. ಹಾಗಾಗಿ 12 ಯುವಕರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಓರ್ವನನ್ನು ಬಾಲಮಂದಿರಕ್ಕೆ ಕಳಿಸಲಾಗಿದೆ. ಮಮತಾ.